ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ವಿ ಅಂತ ಅಂದ್ಕೊತಿದ್ದೀರಾ? ಹೌದು, ತುಂಬ ದಿನ ಆಗಿತ್ತು ನಮ್ಮ ಸೈಟ್ ಹತ್ರ ಹೋಗಿ. ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮದು ಕಾಮಧೇನು ಕ್ಷೇತ್ರ ಇದೆಯಲ್ವಾ, ಸೊ ಅಲ್ಲಿಂದ 1 ಕಿಲೋಮೀಟ್ರು ಮುಂದೆ ಇರೋದು. ಸೊ ಇಲ್ಲಂತೂ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ನೋಡ್ತಿರ್ಬೋದು ನೀವೇ ಎಷ್ಟು ಸಕ್ಕತ್ತಾಗಿದೆ ಅಂತ. ಆಲ್ಮೋಸ್ಟ್ ಅಲ್ಲಿ ನಿಯರು ಸಾಯಿಬಾಬಾ ಟೆಂಪಲ್ ಇದೆಯಲ್ವಾ, ಅದ್ರ ಮುಂದೆ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಅದನ್ನು. ಸೊ ಅಲ್ಲಿಂದ 1 ಕಿಲೋಮೀಟ್ರು ಮುಂದೆ ಇದೆ ನಮ್ಮ ಸೈಟು. ನೋಡ್ತಿರ್ಬೋದು ಸಾಯಿಬಾಬಾ ಟೆಂಪಲ್ ಇದು. ಅಲ್ಲಿಂದ ಮುಂದೆ ಬಂದರೆ ಕಾಮಧೇನು ಕ್ಷೇತ್ರ ಇದೇನೆ. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಒಂದು 5 ಮಿನಿಟ್ಸ್ ಅಷ್ಟೇ ನಡ್ಕೊಂಡು ಹೋದರೆ. ಇಲ್ಲಿಂದ ಮುಂದೆ 1 ಕಿಲೋಮೀಟ್ರು ಇಲ್ಲಿ ಆರ್ಚ್ ಕಾಣ್ತಿದೆಯಲ್ವಾ, ಅಲ್ಲಿಂದ ಒಳಗಡೆ ಹೋಗಬೇಕು. 1-2 ಮೀಟರ್ ಆಗುತ್ತೆ ಅಷ್ಟೇ ನಮ್ಮ ಸೈಟಿಗೂ ಇಲ್ಲಿ ಬಸ್ ಸ್ಟ್ಯಾಂಡ್ಗೂ. ನೋಡಿ ಇದೇ ಸೈಟು. ನಾನು 6 ಮಂತ್ ಬ್ಯಾಕ್ ಹೋಗಿದ್ವಿ. ಫುಲ್ಲು ಕ್ಲೀನ್ ಮಾಡಿಸಿದ್ರು, ಬಟ್ ಇವಾಗೆಲ್ಲ ಕಳೆ ಎಲ್ಲ ಬೆಳ್ಕೊಂಬಿಟ್ಟಿದೆ. ನೋಡ್ತಿರ್ಬೋದು ಇದೇ ಪಕ್ಕದ ಸೈಟು. ಮನೆ ಕಟ್ತಾಯಿದ್ರು ಅವಾಗ ನಾವು ಹೋದಾಗ. ಬಟ್ ಅದೆಲ್ಲ ಇಲ್ಲಿ ಜಲ್ಲಿ ಎಲ್ಲ ಹಾಕಿದ್ರಲ್ವ, ಅದನ್ನೆಲ್ಲ ಫುಲ್ಲು ಹಂಗಂಗೆ ಬಿಟ್ಟಿದ್ದಾರೆ. ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು. ನೋಡಿ ಅಕ್ಕಪಕ್ಕ ಎಲ್ಲ ಫುಲ್ಲು ಬಿಲ್ಡಿಂಗ್ ಎದ್ಬಿಟ್ಟಿದ್ದಾವೆ. ಫುಲ್ಲು ಎಲ್ಲ ಕಡೆನೂ ಮನೆ ಆಗಿಬಿಟ್ಟಿದೆ ಆಲ್ರೆಡಿ. ಇಲ್ಲಿ ಬಂದು 30-40 ಇರೋದು ನಮ್ಮ ಸೈಟು. ಇಲ್ಲಿ ವೆದರ್ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಲ್ಲೇ ಪಕ್ಕದ ಬಿಲ್ಡಿಂಗು ಫುಲ್ ಇವಾಗ ಗೃಹಪ್ರವೇಶ ಆಗಿದೆ. ಅದನ್ನು ಕೂಡ ನಾವು 6 ಮಂತ್ ಬ್ಯಾಕ್ ಹೋಗಿದ್ದು, ಇನ್ನೂ ಅದು ಕಟ್ತಾನೇ ಇದ್ದರು. ಸೊ ಇವಾಗ ಕಂಪ್ಲೀಟ್ ಆಗಿದೆ. ನೋಡ್ತಿರ್ಬೋದು ಎಲ್ಲ ಕಡೆನೂ ಫುಲ್ಲು ಮನೆ ಆಗಿಬಿಟ್ಟಿದೆ. ಇದ್ರ ಬ್ಯಾಕ್ ಸೈಡ್ ಬಂದು ಅಡಿಕೆ ತೋಟ ಏನೋ ನೆಟ್ಟಿದ್ದಾರೆ 1 ಎಕರೆಗೇನೋ. ಇದು ನೋಡಿ ಫೈನಲ್ ನಮ್ಮದೇ ಇದು ಸೈಟು. ನನಗಂತೂ ಹುಷಾರು ಇರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕೂ ಆಗ್ತಿಲ್ಲ. ಫುಲ್ಲು ಡಲ್ ಆಗಿಬಿಟ್ಟಿದೆ ವಾಯ್ಸ್ ಎಲ್ಲ. ಪ್ಲೀಸ್ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮಲ್ಲೇಶ್ವರಂಗೂ ಕೂಡ ಹೋಗಬೇಕಿತ್ತು, ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಹೊರಡ್ತಾ ಇದ್ದೀವಿ. ನಮ್ಮ ಸೈಟ್ ಹತ್ರದಿಂದ ಒಂದು 3 or 4 ಕಿಲೋಮೀಟ್ರ್ ಆಗುತ್ತೆ. ಈ ಸ್ಕೂಲು ಹತ್ರನೇ ಇದೆ. ಇವಾಗ ಇಲ್ಲಿಂದ ಹೋಗಿ ಮಲ್ಲೇಶ್ವರಂಗೆ ಹೋಗಬೇಕು. ನಾವು ನೋಡಿದ್ರೆ ಡ್ರೆಸ್ ತೊಗೊಳ್ಳೋಣ ಅಂತ ಬಂದು ಫುಲ್ಲು ರೋಡೇ ಖಾಲಿ ಅಂತಲೇ ಹೇಳ್ಬೋದು. ಹಾಗೆ ಕ್ಲಿಪ್ಸ್ ಎಲ್ಲ ನೋಡ್ತಾ ಇದ್ವಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ನಮ್ಮ ಕಸಿನ್ ಬಂದಿದ್ರಲ್ವ, ಅವರು ಅವ್ರ ಮಕ್ಳಿಗೆಲ್ಲ ತೊಗೊಂಡ್ರು. ಹಾಗೆ ರಿಬ್ಬನ್ಸ್ಗಳು ಅಷ್ಟೇ ಎಷ್ಟು ಕ್ಯೂಟಾಗಿದ್ದೋ ಅಂತ ಅಂದರೆ ತುಂಬಾ ಚೆನ್ನಾಗಿದ್ದೋ. ಎಲ್ಲರೂ ಫಂಕ್ಷನ್ಗೂ ಅಷ್ಟೇ ಒಂದೇ ವೇರ್ ಮಾಡ್ಬೋದು ಆ ಥರ ಇತ್ತು. ಪಾಪುಗಳಿಗೆಲ್ಲ ಎಷ್ಟು ನೋಡಿ ಎಷ್ಟು ಡಿಫ್ರೆಂಟಾಗಿದ್ದಾವೆ, ತುಂಬಾ ಚೆನ್ನಾಗಿದ್ದೋ. ಹಾಗೆ ನಾನು ಇಯರಿಂಗ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಬ್ಯಾಂಗಲ್ಸ್ ಎಲ್ಲ ಎಷ್ಟು ಸಕ್ಕತ್ತಾಗಿದ್ದಾವೆ. ಹಾಗೆ ಡ್ರೆಸ್ ಎಲ್ಲ ನೋಡೋಣ ಅಂತ ಹೋದ್ವಿ. ಡ್ರೆಸ್ ಅಂತೂ ಯಾವೂ ಸಿಕ್ಕಲಿಲ್ಲ, ಫುಲ್ಲು ಎಲ್ಲ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ. ಶಾಪಿಂಗಿಂದ ಬಂದು ಅಲ್ಲಿ ಏನೇನು ತೊಗೊಂಡು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಫುಲ್ಲು ಅಲ್ಲೆಲ್ಲ ಮಲ್ಲೇಶ್ವರಮಲ್ಲಿ ಖಾಲಿ. ಆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಏನೋ ಒಂಥರ ಫುಲ್ಲು ಎಲ್ಲ ಕಡೆನೂ ಖಾಲಿ ಆಗಿಬಿಟ್ಟಿದೆ. ನಾನು ಒಂದು ಜೊತೆ ಡ್ರೆಸ್ ತೊಗೊಬಂದೆ, ಮತ್ತು ಬ್ಯಾಂಗಲ್ಸು ಇಯರಿಂಗ್ಸ್ ಎಲ್ಲ ತೊಗೊಬಂದೆ. ನೋಡಿ ಇದೊಂದು ಬ್ಯಾಂಗಲ್ಸ್ ತೊಗೊಬಂದೆ, ತುಂಬಾ ಚೆನ್ನಾಗಿದೆ. ಈ ಥರ ಡ್ರೆಸ್ಗಾಗಿರ್ಬೋದು, ಸ್ಯಾರಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ವೇರ್ ಮಾಡಿದ್ರೆ. ಒಂದು ಬ್ಯಾಂಗಲ್ಸ್ ಥರ. ಹಾಗೆ ಇದೊಂದು ಇಯರಿಂಗ್ಸ್ ತೊಗೊಬಂದೆ, ತುಂಬಾ ಚೆನ್ನಾಗಿದೆ ಯುನೀಕಾಗಿ. ಹಾಗೆ ಬ್ಯಾಕ್ ಸೈಡ್ ಈ ಥರ ಹುಕ್ಸ್ ಥರ ಇದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೀರೆಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ತೊಗೊಬಂದೆ ಇದೊಂದು. ಹಾಗೆ
ಇದು ಡ್ರೆಸ್ಗೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಗೊಬಂದೆ. ನೋಡಿ ಫ್ಲವರ್ ಟೈಪಲ್ಲಿದೆ, ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ. ಇದು ಲೂಸು ಮತ್ತು ಟೈಟ್ ಮಾಡ್ಕೋಬೋದು. ಈ ಥರ ಟೈಟ್ ಮಾಡ್ಕೋಬೋದು ನಮಗೇನಾದ್ರು ಲೂಸ್ ಆದರೆ. ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ನೈಟ್ ಹೊತ್ತು ವೇರ್ ಮಾಡಿದ್ರೆ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತ ಅಂದರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದೊಂದು ಡ್ರೆಸ್ ತೊಗೊಂಡೆ, ವೈಟ್ ಕಲರು, ಫುಲ್ಲು ಎಂಬ್ರಾಯ್ಡಿಂಗ್ ವರ್ಕ್ ಇದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಇದೆಲ್ಲ ಥ್ರೆಡ್ ವರ್ಕಲ್ಲಿ ಮಾಡಿರೋದು, ತುಂಬಾ ಚೆನ್ನಾಗಿದೆ. ಹಾಗೆ ಸ್ಲೀವ್ಸು ಅಷ್ಟೇ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಇಲ್ಲಿ ಎಲ್ಲ ಸ್ಟಿಕ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ ಅಂಬ್ರೆಲಾ ಟೈಪ್ ಬರುತ್ತೆ, ಎಷ್ಟು ಸೂಪರಾಗಿದೆ ನೋಡಿ. ನನಗೆ ಇದು ಇಷ್ಟ ಆಗಿದ್ದೆ ಇದೊಂದು ಡ್ರೆಸ್ಸು, ಸೊ ಅದಕ್ಕೋಸ್ಕರ ಇದೊಂದು ಮಾತ್ರ ತೊಗೊಂಡು ಬಂದೆ. ಅಲ್ಲಿ ಫುಲ್ಲು ಎಲ್ಲನೂ ರೋಡೆಲ್ಲ ಖಾಲಿ ಮಾಡಾಕ್ಬಿಟ್ಟಿದ್ದಾರೆ, ಅಷ್ಟು ಫುಲ್ಲು ಎಲ್ಲ ರೋಡ್ ಖಾಲಿ ಥರನೇ ಇತ್ತು. ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿದ್ದೆನಲ್ಲ ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹೀಗೆ ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.